ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ರಂಜು. ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು, ಫಾರಮ್ ಕೋಳಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ, ಹಳ್ಳಿ ಸ್ಟೈಲು, ಅಮ್ಮರು ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಹಳ್ಳೀಲಿ ಯಾವ ಥರ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಕೊಂಬರೋಣ. ಇಲ್ಲಿ ನಾನು 1.5 kg ಅಷ್ಟು ಚಿಕನ್ನ ತೊಳೆದೆತ್ತಿಟ್ಕೊಂಡಿದ್ದೀನಿ. ಇದು ಅದ್ರ ಜೊತೆ ಬಂದಿರೋ ಮೊಟ್ಟೆ. ನೆಕ್ಸ್ಟ್ ಇದಕ್ಕೆ ಟೊಮೊಟೊ 2 ಟೊಮೊಟೊ, 1 ಇಂಚು ಶುಂಠಿ, ಬೆಳ್ಳುಳ್ಳಿ 2 ಗೆಡ್ಡೆ ಈರುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರ್ಧ ಕಪ್ಪಷ್ಟು ಪುದೀನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಚೆನ್ನಾಗಿ ರುಬ್ಕೊಂಬರೋಣ. ಅದನ್ನು ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರಬೇಕು. ಇದು ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಇಷ್ಟು ಪೇಸ್ಟು ನುಣ್ಣಗಿದ್ರೆ ಸಾಕು. ನೆಕ್ಸ್ಟು ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ತುಂಬ ಪೇಸ್ಟಾಗಿ ನುಣ್ಣಗೆ ರುಬ್ಬಬೇಕು. ಇದನ್ನು ಇಲ್ಲ ಅಂತಂದರೆ ಸಾಂಬಾರು ಅಷ್ಟೋ ಟೇಸ್ಟ್ ಬರೋಲ್ಲ. ನುಣ್ಣಗೆ ರುಬ್ಬಿದರೆ ಟೇಸ್ಟು ಚೆನ್ನಾಗಿರುತ್ತೆ. ತಿನ್ನೋಕ್ಕೂ 2-3 ದಿನ ಇಟ್ಕೊಂಡು ಕೂಡ ತಿಂತಾರೆ. ಹಳ್ಳಿ ಕಡೆ ಆ ಥರನೂ ಇಟ್ಕೊಬೋದು. ಇಲ್ಲಾಂದರೆ ಬೇಗ ಹಾಳಾಗೋಗುತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಇದು ನಾವು ಚಿಕನಿಗೆ ಅಂತಲೇ ರೆಡಿ ಮಾಡಿಸಿಟ್ಕೊಂಡಿರುವಂತಹ ಚಿಕನ್ ಮಸಾಲೆ ಪೌಡರು. ಇದನ್ನೇ ನಾನು ಈಗ ಖಾರದ ಪೌಡರ್, ಮಸಾಲೆ ಮತ್ತು ಸಾಂಬಾರು ಪೌಡರ್ ಎಲ್ಲ ಮಿಕ್ಸ್ ಮಾಡಿರುವಂತಹ ಪೌಡರು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಅದ್ರ ಜೊತೆ ಹಾಕೋದು. ಇದನ್ನೇನು ರುಬ್ಬೋದೇನು ಅವಶ್ಯಕತೆ ಇಲ್ಲ. ಆಲ್ರೆಡಿ ಇದು ಎಲ್ಲ ರುಬ್ಬಿ ಎಲ್ಲ ನುಣ್ಣಗೆ ಇರುತ್ತೆ. ಇದು ಪೇಸ್ಟು ಪೌಡರು, ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಈ ಕುಕ್ಕರಿಗೆ 100 ಗ್ರಾಮ್ ಆಗೋವಷ್ಟು ಸನ್ಫ್ಲವರ್ ಆಯಿಲ್ ಹಾಕೋದು. ನಿಮ್ಗೆ ಇಷ್ಟ ಯಾವ ಆಯಿಲ್ ಬೇಕಾದರೂ ಹಾಕ್ಕೊಬೋದು. ನೆಕ್ಸ್ಟ್ ಇದಕ್ಕೆ ತೊಳೆದು ಎತ್ತಿಟ್ಕೊಂಡಿರುವಂತಹ ಚಿಕನ್ ಕೂಡ ಹಾಕೋಣ. ಇದು ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು. ಇದು ಅದರೊಳಗಿರೋ ನೀರು ಕಂಟೆಂಟ್ ಎಲ್ಲ ಔಟ್ಸೈಡ್ ಬರಬೇಕು, ಎಲ್ಲ ಹೊರಗೆ ಬರಬೇಕು. ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ನೀರೆಲ್ಲ ಹೊರಗೆ ಬರುತ್ತೆ. ಇದರಲ್ಲಿ ಚಿಕನಲ್ಲಿರೋ ನೀರೆಲ್ಲ ಎಣ್ಣೆಗೆ ಫ್ರೈ ಆದ ನಂತರ ಎಲ್ಲ ಹೊರಗೆ ಬರ್ತಾ ಇದೆ ನೋಡಿ. ಇವಾಗ ಹೊರಗೆ ಬಂದು ಎಲ್ಲ ನೀರೆಲ್ಲ ಕುದೀತಾ ಇದೆ, ಬತ್ತುತ್ತಾ ಇದೆ. ಅದಷ್ಟು ನೀರೆಲ್ಲ ಫುಲ್ ಖಾಲಿ ಆಗುತ್ತೆ. ನೆಕ್ಸ್ಟ್ ಆಯಿಲ್ ಮಾತ್ರ ಉಳಿತತೆ. ಅದು ಚಿಕನಲ್ಲಿರೋ ಆಯಿಲ್ ಕೂಡ ಹೊರಗೆ ಬಂದಿರುತ್ತೆ. ಸೊ ಅದು ಜಾಸ್ತಿಯಾಗಿ ಆಯಿಲ್ ಕಾಣಿಸ್ತದೆ. ನೆಕ್ಸ್ಟ್ ರುಬ್ಬಿಟ್ಕೊಂಡಿರುವಂತಹ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ ಅದೆಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಇದರಲ್ಲೇ ಹಾಕ್ಬಿಡೋಣ, ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದು ಕರಿಬೇವು ಅಂತ ಮಿಕ್ಸ್ ಆಯಿತು, ಪುದೀನ ಅದು ಮಿಸ್ ಆಗಿದೆ, ಸಾರಿ. ಅದು ನೆಕ್ಸ್ಟ್ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಇವಾಗ ಸ್ವಲ್ಪ ಉಪ್ಪು ಕೂಡ ಅದ್ರ ಜೊತೆನೇ ಹಾಕೋಣ. ಅದು ಚಿಕನಿಗೆಲ್ಲ ಮಸಾಲೆ ಜೊತೆನೇ ಉಪ್ಪು ಹಿಡಿಬೇಕು. ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ, ಟೇಸ್ಟೇ ಬರಲ್ಲ ಉಪ್ಪಿಲ್ಲ ಅಂತಂದರೆ. ಸೊ ಅದಕ್ಕೆ ಚಿಕನ್ ಜೊತೆನೇ ಹಿಡಿಬೇಕು. ನೆಕ್ಸ್ಟ್ ಒಂದು ಕುದಿ ಬೆಂದಾದ ನಂತರ ನಾನು ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಖಾರದ ಪೌಡರ್ದು, ಅದನ್ನು ಕೂಡ ಇದ್ರ ಜೊತೆನೇ ಹಾಕೋಣ. ಇದ್ರ ಜೊತೆ ಹಾಕ್ಬಿಟ್ಟು ಅದನ್ನು ಒಂದು ಕುದಿ ಚೆನ್ನಾಗಿ ಕುದಿಸ್ಬೇಕು. ಹಸಿ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಕುದಿಸ್ಬೇಕು. 2 ಮಸಾಲೆ ಹಸಿ ಸ್ಮೆಲ್ ಹೋಗಬೇಕು. ಆ ರೀತಿ ಚೆನ್ನಾಗಿ ಕುದಿಬೇಕು. ಈಗ ಕುದೀತಾ ಇದೆ ನೋಡಿ. ಎಲ್ಲನ ಚೆನ್ನಾಗಿ ಕುದ ನಂತರ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ರುಬ್ಬಿದ್ವಲ್ಲ ನುಣ್ಣಗೆ, ಆ ಪೇಸ್ಟ್ ಕೂಡ ಇದರಲ್ಲಿ ಹಾಕ್ಬಿಡೋಣ. ಇದರಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಕುದಿಸ್ಕೊಬೇಕು. ಈಗ ನೀವು ಬೇಕಂತಂದರೆ ನೀವು ಒಂದು ಕುದಿ ಕುದ ನಂತರ ಅದು ಟೇಸ್ಟ ನೋಡಿಬಿಟ್ಟು ನೀರು ಎಷ್ಟು ಕನ್ಸಿಸ್ಟೆಂಟಿ ಬೇಕೋ ಆ ರೀತಿ ನೋಡ್ಕೊಂಡ್ಬಿಟ್ಟು ನೀವು ನೀರನ್ನ ಬೇಕಂದರೆ ನೀವು ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಗಟ್ಟಿ ಬೇಕಂದರೆ ಗಟ್ಟಿ ಹಾಕ್ಕೋಬೋದು. ಇವಾಗ ನಾನು ಮೊಟ್ಟೆ ಇತ್ತಲ್ಲ ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮೊಟ್ಟೆನ ಫಸ್ಟೇ ಹಾಕಬಾರ್ದು. ಈಗ ಹಾಕಿದರೆ ಅದು ಮೊಟ್ಟೆ ಹಾಗೇ ಇರುತ್ತೆ. ಇಲ್ಲ ಫಸ್ಟೇ ಹಾಕಿದರೆ ನಾವು ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಎಲ್ಲ ಕರ್ಗೋಗ್ಬಿಡುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಕುದಿಸಿದ್ದೀನಿ. ಈಗ ಒಂದು 4 ವಿಷಲ್ ಹಾಕ್ಸಿದ್ದೀನಿ ನೋಡಿ. ಇವಾಗ ಚಿಕನ್ ಸಾಂಬಾರು ಯಾವ ರೀತಿ ಇದೆ ಅಂತ ನೀವು ಈ ರೀತಿ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ಹಳ್ಳಿ ಸ್ಟೈಲ್ ಯಾವ ರೀತಿ ಇರುತ್ತೋ ಅದೇ ಥರನೇ ಅಮ್ಮ, ಅಜ್ಜಿಗಳೆಲ್ಲ ಮಾಡ್ಕೊಳ್ತಾ ಇದ್ರಲ್ಲ ಚಿಕನ್ ಸಾಂಬಾರು, ಅದೇ ರೀತಿ ಇರುತ್ತೆ. ಪ್ಲೀಸ್ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್,